ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಉದಯ್ ಸರ್. ಇವತ್ತು ಮತ್ತೆ ನಾವು ಎನ್ ಸಿ ಆರ್ ಟಿಗೆ ಸಂಬಂಧಪಟ್ಟಂಗೆ ಮತ್ತು ಟಾಪಿಕ್ ವೈಸ್ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಇವತ್ತಿನ ಮತ್ತು ಗುರುದೇವ IAS KS ಯೂಟ್ಯೂಬ್ ಚಾನಲಲ್ಲಿ ಮತ್ತೆ ನಾವು ಎನ್ ಸಿ ಆರ್ ಟಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳ ಸೀರೀಸನ್ನು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಗೆ ಒಂದು ಆನ್ಸರ್ಸ್ಗಳನ್ನ ತೊಗೊಂಬಂದಿದ್ದೀವಿ. ಮತ್ತು ಬನ್ನಿ ಹಾಗಾದರೆ ಮತ್ತೆ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಹಾಗಾದರೆ ನೆಕ್ಸ್ಟ್ ಟಾಪಿಕ್ ಯಾವುದಂತ ಬಂದಾಗ ಮಹಾಜನಪದಾಸ್ ಅಂದರೆ ಮಹಾಜನಪದಾಸ್ ಅಂತ ಕರ್ಕೊಳ್ತೀವಿ. ಮಹಾಜನಪದಗಳ ಕಾಲ ಅಂತ. ಹಾಗಾದರೆ ಮಹಾಜನಪದಗಳ ಕಾಲ ಬಂದು 600 ಹಿಡಿದು 300. ಅಂದರೆ ನಿಮಗೆ ಲಾಸ್ಟ್ ಇಯರ್ 2024ರಲ್ಲಿ ನಡೆದಂಥ ಸುಮಾರು ಒಂದು ಪರೀಕ್ಷೆಗಳಲ್ಲಿ ಈ ಮಹಾಜನಪದ ಟಾಪಿಕ್ ಇದೆಯಲ್ಲ, ಭಾಳ ಇಂಪಾರ್ಟೆಂಟ್ ಅನ್ಸೋ ಟಾಪಿಕ್ ಆಗುತ್ತೆ. ಈ ಒಂದು ಟಾಪಿಕಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಹಾಗಾದರೆ NCERTಗೆ ಸಂಬಂಧಪಟ್ಟಂಗೆ ಹೊಸ ವಿಷಯಗಳನ್ನು ನಾವಿಲ್ಲಿ ಕೆಲವೊಂದು ವಿಷಯಗಳನ್ನು ಕಲಿತಾ ಹೋಗೋಣ. ಹಾಗಾದರೆ ಏನಿಲ್ಲಿ NCERTಯಲ್ಲಿ ಪುಸ್ತಕದಲ್ಲಿ ಏನೇನು ಮಾಹಿತಿ ಇದೆ ಮತ್ತು ಅಲ್ಲಿ ಏನೇನು ವಿಷಯಗಳನ್ನು ನಾವು ಎಕ್ಸ್ಟ್ರಾ ತಿಳ್ಕೋಬೇಕಾಗುತ್ತೆ ಅನ್ನೋ ವಿಷಯಗಳನ್ನು ಸಹಿತ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ NCERT ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಅಂತ ಯಾವ ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ, ಮಹಾಜನಪದ ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ, NCERTಗೆ ಸಂಬಂಧಪಟ್ಟಂಗೆ ಒಂದು ವೀಡಿಯೋಸನ್ನು ನಾವು ತೊಗೊಂಬಂದಿದ್ದೀವಿ. ಆ ಒಂದು ಕ್ವಶನ್ಸ್ ಮತ್ತು ಆನ್ಸರ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಫಸ್ಟು ಕ್ವಶನ್ ಈಸ್, ಈಗ ಅದಕ್ಕಿಂತ ಮುಂಚಿತವಾಗಿ ಒಂದು ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ಸರ್, ಮಹಾಜನಪದ ಅಂದರೆ ಮೀನಿಂಗ್ ಏನು? ವಾಟ್ ಈಸ್ ಮಹಾಜನಪದ? ಎಸ್, ನೋಡಿ ಇಲ್ಲಿ ಮಹಾಜನಪದ ಅಂದರೆ ಮೀನಿಂಗ್ ಏನು ಅಂತ. ಮಹಾಜನಪದ ಅಂದರೆ ಮೀನಿಂಗ್ ಏನು? ಮಹಾಜನಪದಾಸ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಏನಿದು ಮಹಾಜನಪದ? ಮಹಾಜನಪದಾಸ್ ಅಂದರೆ ಏನು ಮೀನಿಂಗು? ನೋಡ್ರಿ, ಇಲ್ಲಿ ಕುಲ ಅಥವಾ ಕುಟುಂಬ ಸೇರಿದರೆ ಗ್ರಾಮಗಳು ಆಗ್ತವೆ. ಕುಲ ಅಥವಾ ಕುಟುಂಬ ಸೇರಿದರೆ ಏನಾಗ್ತವೆ? ಗ್ರಾಮಗಳು ಆಗ್ತವಂತ ಕರಿತಾ ಹೋಗ್ತೀವಿ. ಇನ್ನು ಗ್ರಾಮ ಸೇರಿ ವಿಶ್ ಆಗುತ್ತೆ. ಗ್ರಾಮ ಸೇರಿ ಏನಾಗುತ್ತೆ? ವಿಶ್ ಆಗುತ್ತೆ. ವಿಶ್ವ ಸೇರಿ ಜನ್ ಆಗುತ್ತೆ. ವಿಶ್ವ ಸೇರಿ ಏನಾಗುತ್ತೆ? ಜನ್ ಆಗುತ್ತೆ. ಜನ್ ಸೇರ್ಕೊಂಡು ಜನಪದ ಆಗುತ್ತೆ. ಜನ್ ಸೇರ್ಕೊಂಡು ಜನಪದ ಆಗುತ್ತೆ. ಜನಪದ ಸೇರ್ಕೊಂಡು ಮಹಾಜನಪದ ಆಗುತ್ತೆ. ಜನಪದ ಸೇರ್ಕೊಂಡು ಏನಾಗುತ್ತೆ? ಮಹಾಜನಪದ ಅಂತ ಆಗುತ್ತೆ. ಹಾಗಾದರೆ ಟೋಟಲ್ ಆಗಿ ಮಹಾಜನಪದಗಳ ಸಂಖ್ಯೆ ಎಷ್ಟು? 16 ಮಹಾಜನಪದಗಳು ನಮಗಿಲ್ಲಿ ಕಂಡು ಬರ್ತವೆ. ಹಾಗಾದರೆ 16 ಮಹಾಜನಪದಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಯಾವ್ಯಾವ ಸರ್ ಅವು? ನೋಡಿರಿ, ಇಂಪಾರ್ಟೆಂಟ್: ಕಂಬೋಜ್, ಕಾಶಿ, ಕುರು, ಕೋಸಲ, ಅಂಗ, ಅವಂತಿ, ಆಸ್ಮಕ್ಕು, ಮಗಧ, ಮಲ್ಲ, ಮತ್ಸ್ಯ, ವಜ್ಜಿ, ವತ್ಸ್ಯ, ಗಾಂಧಾರ, ಪಾಂಚಾಲ, ಸುರಸೇನ, ಚೇದಿ. 16 ಮಹಾಜನಪದಗಳು ಇದ್ದಾವೆ. ಈ 16 ಮಹಾಜನಪದಗಳ ಬಗ್ಗೆ ಉಲ್ಲೇಖ ಎಲ್ಲಿದೆ ಅಂದರೆ ಬೌದ್ಧರ ಅಂಗುತ್ತರ ನಿಕಾಯದಲ್ಲಿ, ಜೈನರ ಭಗವತಿ ಸೂತ್ರದಲ್ಲಿ ಮೊದಲ ಬಾರಿಗೆ ಈ ಒಂದು ಮಹಾಜನಪದಗಳ ಬಗ್ಗೆ ಉಲ್ಲೇಖ ನಮಗೆ ಕಂಡುಬರುತ್ತೆ. ಹಾಗಾದರೆ ಮಹಾಜನಪದ ಅಂದರೆ ವಿಸ್ತಾರವಾದಿ ಏರಿಕೆ ಮಹಾಜನಪದ ಅಂತ ಕರೀತಾರೆ. ಈ ಒಂದು ಮಹಾಜನಪದಗಳಿಗೆ ಸಂಬಂಧಪಟ್ಟಂಗೆ NCERTಲಿ ಒಂದು ಏನು ಕ್ಲಾಸಸ್ ಇದ್ದಾವೆ, ಒಂದು 6ರಿಂದ 2nd PUC ಬುಕ್ಸಲ್ಲಿ ಅಲ್ಲಿರ್ತಕ್ಕಂಥ ವಿಷಯಗಳನ್ನು ತೊಗೊಂಬಂದು ನಾವಿಲ್ಲಿ ನಿಮಗೆ ಪ್ರಶ್ನೆ ಮೂಲಕವಾಗಿ ಆ ವಿಷಯಗಳನ್ನು ತಿಳಿಸೋಕೆ ನಾವಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾದರೆ ಮೊದಲನೇ ಪ್ರಶ್ನೆಗೆ ನಾವು ಹೋಗೋಣ. ಇಲ್ಲಿ NCERTಲಿ ನೋಡ್ತಾ ಹೋಗೋಣ. Which among the following duties was aware laid down for the kings by the ಧರ್ಮಸೂತ್ರಾಸ್ ಅಂತ ಇದೆ. ಇಲ್ಲಿ ನೋಡ್ರಿ, ಧರ್ಮಸೂತ್ರಗಳಿಂದ ರಾಜರಿಗೆ ಈ ಕೆಳಗಿನ ಕರ್ತವ್ಯಗಳು ಯಾವುದನ್ನು ವಿಧಿಸಲಾಗಿದೆ ಅಂದರೆ ಧರ್ಮಸೂತ್ರಗಳು ಅಂತ ಬರ್ತವೆ. ಹಾಗಾದರೆ ಧರ್ಮಸೂತ್ರಗಳಿಂದ ಯಾವ ಸರ? ಧರ್ಮಸೂತ್ರಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಮತ್ತೆ ನೋಡ್ರಿ, ಸ್ವಲ್ಪ ಫಸ್ಟ್ ನೋಡ್ಕೊಂಬಿಡೋಣ, ಆಮೇಲೆ ಇವುಗಳ ಬಗ್ಗೆ ನಾವು ವಿಷಯಕ್ಕೆ ಹೋಗೋಣ. ಏನಿದೆ ಫಸ್ಟ್ ಕಾನ್ಸೆಪ್ಟು? ಟು ಕಲೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ದ ಟ್ರೈಬ್ಯೂಟ್ಸ್ ಫ್ರಮ್ ದ ಕಲ್ಟಿವೇಟರ್ಸ್ ಅಂತ ಇದೆ. ಟು ಪ್ರೊವೈಡ್ ದ ಎಜುಕೇಷನ್ ಫೆಸಿಲಿಟೀಸ್ ಟು ಆಲ್ ಅಂತ ಇದೆ. ಟು ಮೇಂಟೈನ್ ದ ಸೋಷಿಯಲ್ ಆರ್ಡರ್ಸ್ ಅಂತ ಇದೆ. ಅಂದರೆ ಇಂಪಾರ್ಟೆಂಟಾಗಿ ನಾವು ಹೇಳ್ಬೇಕಂತ ಬಂದಾಗ ಸಾಗುವಳಿದಾರರಿಂದ ತೆರಿಗೆ ಮತ್ತು ಕಪ್ಪವನ್ನು ಸಂಗ್ರಹಿಸುವುದು. ಅಂದರೆ ಇಲ್ಲಿ ಧರ್ಮಸೂತ್ರ ಅಂದರೆ ಏನು ಸರ್? ಧರ್ಮಸೂತ್ರ ಪುಸ್ತಕಗಳಂದರೆ, ಧರ್ಮಸೂತ್ರ ಅಂದರೆ ಪ್ರಾಚೀನ ಭಾರತದಲ್ಲಿ ಇರ್ತಕ್ಕಂಥ ಒಂದು ಬ್ರಾಹ್ಮಣರಿಂದ ರಚನೆಯಾದಂಥ ಒಂದು ಕಾನೂನು ಗ್ರಂಥಗಳನ್ನು ಧರ್ಮಸೂತ್ರಗಳು ಅಂತ ಕರಿತೀವಿ. ಪ್ರಾಚೀನ ಭಾರತದಲ್ಲಿ ಅಂದರೆ ವೈದಿಕ ಯುಗದಲ್ಲಿ ಬ್ರಾಹ್ಮಣರಿಂದ ರಚನೆಯಾದಂಥ ಒಂದು ಗ್ರಂಥಗಳನ್ನು ಏನು ಕರಿತೀವಿ ನಾವು? ಕಾನೂನು ಪುಸ್ತಕಗಳನ್ನು ಧರ್ಮಸೂತ್ರಗಳು ಅಂತ ಕರ್ಕೊಳ್ತೀವಿ. ಈ ಧರ್ಮಸೂತ್ರದಲ್ಲಿ ರಾಜನ ಕರ್ತವ್ಯಗಳನ್ನು ವಿಧಿಸಲಾಗಿದೆ. ಹಾಗಾಗಿ ಏನು ರಾಜನ ಕರ್ತವ್ಯ ಅಂತ ಕೇಳ್ತಾರೆ. ಒಂದೇನಿದೆ? ಸಾಗುವಳಿದಾರರಿಂದ ತೆರಿಗೆ ಮತ್ತು ಕಪ್ಪವನ್ನು ಸಂಗ್ರಹಿಸುವುದು ಅಂತ ಇದೆ. ಖಂಡಿತವಾಗಿ ನಮಗಿದು ಸರಿಯಾಗುತ್ತೆ. ಇದೇನಾಗುತ್ತೆ? ಸರಿಯಾಗುತ್ತೆ. ಇನ್ನು ಸೆಕೆಂಡ್ ಒಂದು, ಎಲ್ಲರಿಗೂ ಶಿಕ್ಷಣ ಸೌಲಭ್ಯವನ್ನು ಒದಗಿಸುವುದು ಅಂತ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಹೇಳ್ತಾರೆ ಟು ಪ್ರೊವೈಡ್ ಎಜುಕೇಷನ್ ಫೆಸಿಲಿಟೀಸ್ ಟು ಆಲ್ ಅಂತ. ಇದು ಖಂಡಿತವಾಗಿ ಇದು ರಾಜರಿಗೆ ಎಲ್ಲ ಒಂದು ವ್ಯಕ್ತಿಗಳಿಗೆ ಶಿಕ್ಷಣವನ್ನು ಒದಗಿಸುವಂಥ ಕೆಲಸ ರಾಜಂದಾಗಿರಲಿಲ್ಲ. ಓಕೆ, ಇದು ತಪ್ಪಾಗುತ್ತೆ. ನೆಕ್ಸ್ಟ್ ಇನ್ನೊಂದಿದೆ, ಸಾಮಾಜಿಕ ಕ್ರಮವನ್ನು ಕಾಪಾಡಿಕೊಳ್ಳುವುದು ಅಂತ. ಸಾಮಾಜಿಕ ಕ್ರಮವನ್ನು ಕಾಪಾಡಿಕೊಳ್ಳುವುದು ಹೆಂಗೆ ಅಂತ ಏನಾಗಾದರೆ ಇದು ಸಹಿತ ಸರಿಯಾಗುತ್ತೆ. ಇದು ಸಹಿತ ಸರಿಯಾಗುತ್ತೆ. ಹಾಗಾದ್ರಲ್ಲಿ 1 ಮತ್ತು 3 ಸರಿಯಾಗಿದೆ. ಏನು ಸರ್? ಹಾಗಾದರೆ ವಿಷಯಕ್ಕೆ ಹೋಗೋಣ. ನಾವಿಲ್ಲಿ ಸಾಗುವಳಿದಾರರಿಂದ ತೆರಿಗೆ ಮತ್ತು ಕಪ್ಪವನ್ನು ಸಂಗ್ರಹಿಸುವುದು ರಾಜನ ಕೆಲಸ.
ಮತ್ತು ಸಾಮಾಜಿಕ ಕ್ರಮವನ್ನು ಕಾಪಾಡಿಕೊಳ್ಳುವುದು ರಾಜನ ಕೆಲಸ ಅಂತೆ, ಎಲ್ಲರಿಗೂ ಶಿಕ್ಷಣವನ್ನು ಕೊಡಿಸೋದು ರಾಜನ ಕೆಲಸ ಅಲ್ಲ ಅಂತೆ. ಹಾಗಾದರೆ ಇಲ್ಲಿ ಆನ್ಸರು 1 ಮತ್ತು 3 ಅಂತ ಬಂದಾಗ ಎಲ್ಲಿದೆ ನೋಡಿ, ಇಲ್ಲಿ ನಮಗೆ ಆನ್ಸರ್ ಸಿಗ್ತಾ ಇದೆ. ಸಿ ಆನ್ಸರು 1 ಮತ್ತು 3 ನಮಗಿಲ್ಲಿ ಸರಿಯಾಗಿದೆ. ಹಾಗಾದರೆ ಇದ್ರ ಬಗ್ಗೆ ಫಸ್ಟ್ ನೋಡೋಣ, ಸಾಗುವಳಿದಾರರಿಂದ ತೆರಿಗೆ ಮತ್ತು ಕಪ್ಪವನ್ನು ಸಂಗ್ರಹಿಸುವುದು ಹೇಗೆ ಅಂತ ಸ್ವಲ್ಪ ಇಲ್ಲಿ ನಾವು ವಿಷಯ ಕಲಿಯೋಣ. ಸರ್ ಹಾಗಾದರೆ ಈ ಸಾಗುವಳಿದಾರರು ಅಂತ ಬಂದಾಗ ರೈತರು ಅಂತ, ಸಾಗುವಳಿದಾರರು ಅಂದರೆ ಯಾರು? ಸಾಗುವಳಿದಾರರು ಅಂದರೆ ರೈತರು. ರೈತರಿಂದ ಏನು ತಗೊಳೋದು? ತೆರಿಗೆಗಳನ್ನು ತಗೊಳ್ತಕ್ಕಂಥ ನಿಮಗೆ ಕಾಣ್ತದೆ ನೋಡಿ ಕ್ಲಿಯರ್ ಆಗಿ. ತೆರಿಗೆ ಮತ್ತು ಕಪ್ಪವನ್ನು ಸಂಗ್ರಹಿಸೋದು ಖಂಡಿತವಾಗಿ ಇದು ಸಾಗುವಳಿದಾರರಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಅಥವಾ ಕರಕುಶಲ ಕಾರ್ಮಿಕರ ಕರಕುಶಲ ವ್ಯಕ್ತಿಗಳಾಗಿರ್ಬೋದು. ಇವರಿಂದ ಏನು ಮಾಡ್ತಕ್ಕಂಥ ಕೆಲಸ, ತೆರಿಗೆಗಳನ್ನು ವಸೂಲಿ ಮಾಡಲ್ಲದೆ ಅಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥ ಕೆಲಸ ಯಾರ್ದಾಗಿರುತ್ತೆ? ರಾಜದಾಗಿರುತ್ತೆ. ಅಂದರೆ ಕೇವಲ ಈ ಸಾಗುವಳಿದಾರ ಅಷ್ಟೇ ಅಲ್ಲ, ರೈತರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಕರಕುಶಲ ಕಾರ್ಮಿಕರಾಗಿರ್ಬೋದು, ಅನೇಕ ವ್ಯಕ್ತಿಗಳಿಂದ ಇಲ್ಲಿ ಏನು ಮಾಡೋದು? ತೆರಿಗೆಗಳನ್ನು ವಸೂಲಿ ಮಾಡಬೇಕಂತಲೇ ಅನೇಕ ಅಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂಥ ಕೆಲಸ ಯಾರ್ದಾಗಿರುತ್ತೆ? ರಾಜರಾಗಿರುತ್ತೆ. ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇನ್ನು ಮತ್ತೆ ನಾವು ಇಲ್ಲಿ ಒಂದು ವಿಷಯಕ್ಕೆ ನೋಡ್ರಿ, ಇಲ್ಲಿ ಸಾಮಾಜಿಕ ಕ್ರಮವನ್ನು ಕಾಪಾಡಿಕೊಳ್ಳುವುದು. ಸಾಮಾಜಿಕ ಕ್ರಮವನ್ನು ಇಟ್ ಮೀನ್ಸ್ ಟು ಮೇಂಟೈನ್ ದ ಸೋಷಿಯಲ್ ಆರ್ಡರ್ ಅಂತ. ಸಾಮಾಜಿಕ ಕ್ರಮವನ್ನು ಹೆಂಗೆ ಸರ್? ಸಾಮಾಜಿಕ ಕ್ರಮ ಅಂದರೆ ಹೆಂಗೆ? ಇಲ್ಲಿ ಪ್ರಮುಖವಾಗಿ ಸಾಮಾಜಿಕ ಕ್ರಮ ಯಾವ ಥರ ಅಂತ ಬಂದಾಗ, ಇಲ್ಲಿ ನಾವು ಬೇರೆ ಪ್ರದೇಶಗಳ ಮೇಲೆ ದಾಳಿ ಮಾಡಿದ ರಾಜ ಬೇರೆ ಪ್ರದೇಶಗಳ ಮೇಲೆ ದಾಳಿ ಮಾಡಿದಾಗ ಆ ಪ್ರದೇಶದ ಸಂಪತ್ತೇನಿದೆ ಅದು ಕಾನೂನು ಬಾಹಿರವಾಗಿ ಅಥವಾ ಕಾನೂನು ಬಾಹಿರನಕ್ಕಾಗಲ್ಲದನ್ನ ಕಾನೂನಾತ್ಮಕವಾಗಿ ನಮ್ಮ ಸಂಪತ್ತೆಂದು ಅದನ್ನ ಕ್ರಮಗೊಳಿಸುವುದು. ನಮ್ಮ ಸಂಪತ್ತು ಎಂದು, ಯಾವ ಸಂಪತ್ತದು? ನಮ್ಮ ಸಂಪತ್ತು ಎಂದು ಕ್ರಮಗೊಳಿಸತಕ್ಕಂಥ ಒಂದು ಪದ್ಧತಿ ಏನಿದೆ ಅದನ್ನು ನಾವೇನು ಕಳ್ಕೊಳ್ತೀವಿ? ಸಾಮಾಜಿಕ ಕ್ರಮವನ್ನು ಕಾಪಾಡಿಕೊಳ್ಳಲು ಅಂತ ಕರಿತಾ ಇದ್ದೀವಿ. ಅಂದರೆ ಇದೇನು ಅರ್ಥ ಮಾಡ್ಕೊಳ್ಳಿ ನೀವು, ಇಲ್ಲಿ ಬೇರೆ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಅದನ್ನ ತೊಂಬಂಥ ಸಂಪತ್ತೇನಿದೆ, ಸಿಕ್ಕಂಥ ಸಂಪತ್ತೇನಿದೆ, ಕಾನೂನಾತ್ಮಕವಾಗಿ ನಮ್ಮ ಸಂಪತ್ತನ್ನು ಕ್ರಮಗೊಳಿಸುವ ಕಲ್ಪನೆ ಏನಿದೆ. ಹಾಗಾದರೆ ಇಲ್ಲಿ ಇಂಪಾರ್ಟೆಂಟಾಗಿ ಎರಡೂ ಕಾನ್ಸೆಪ್ಟ್ ನಮಗೆ ಸರಿಯಾಗ್ತವೆ. 1 ಮತ್ತು 3ನೇ ಆನ್ಸರ್ ಇಲ್ಲಿ ಸರಿಯಾಗುತ್ತೆ. ಎಲ್ಲರಿಗೂ ಶಿಕ್ಷಣ ಅನ್ನೋದು ರಾಜನ ಕೆಲಸ ಆಗಿರಲಿಲ್ಲ ಅನ್ನೋದು ಒಂದು ನಮಗೆ ಇಲ್ಲಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ, ತುಂಬ ಡೀಪಾಗಿರ್ತಕ್ಕಂಥ ವಿಷಯಗಳಾಗ್ತವೆ. ಈ ವಿಷಯಗಳನ್ನು ನೀವು ಈಸಿಯಾಗಿ ಕಲಿತಾ ಹೋಗೋಣ. ಯಾಕಂದರೆ NCERT ಏನಿದೆ ಅಕ್ಯುರೇಟ್ ಅದನ್ನು ನೀವು ಕ್ವಶನ್ಸ್ ಮತ್ತು ಅದನ್ನ ಕಾನ್ಸೆಪ್ಟ್ಗೆ ನಾವು ಇದನ್ನು ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆಗೆ ನಾವು ಹೋಗುವಂಥ ಪ್ರಯತ್ನ ಮಾಡೋಣ. ಮುಂದಿನ ಪ್ರಶ್ನೆ ಬಂದು ಯಾವುದಂತ ಬಂದಾಗ, ವಿಚ್ ಟೈಪ್ಸ್ ಆಫ್ ದ ಪೊಯಿಟ್ರಿ ವಾಸ್ ದ ಚೀಫ್ ಡಿಸ್ಟಿಂಕ್ಟಿವ್ ಫ್ಯೂಚರ್ ಆಫ್ ಏಜ್ ಆಫ್ ಮಹಾಜನಪದ ಅಂತ ಇದೆ. ಅಂದರೆ ಯಾವ ರೀತಿಯ ಕುಂಬಾರಿಕೆ ಮಹಾಜನಪದದ ಯುಗದ ಪ್ರಮುಖ ಶಿಕ್ಷಣ ಲಕ್ಷಣವಾಗಿತ್ತು ಅಂತ. ಇಲ್ಲಿ ಒಂದು ಆಪ್ಷನ್ ಭಾಳ ಚೆನ್ನಾಗಿ ಇಲ್ಲಿ ಒಂದು ಆಪ್ಷನ್ ಕಾಣ್ತದೆ, ಯಾವ ರೀತಿಯ ಕುಂಬಾರಿಕೆ ಅಂತ ಇದೆ. ಯಾವ ರೀತಿಯ ಕುಂಬಾರಿಕೆ ಮಹಾಜನಪದ ಯುಗದ ಪ್ರಮುಖ ವಿಶಿಷ್ಟ ಲಕ್ಷಣ ಆಗಿತ್ತು ಅಂತ. ಹಾಗಾದ್ರೆ ನೋಡ್ರಿ, ಇಲ್ಲಿ ನಾರ್ದನ್ ಬ್ಲ್ಯಾಕ್ ಫ್ಲೆಶ್ಡ್ ವೇರ್ ಅಂತ ಇದೆ, ಬ್ಲ್ಯಾಕ್ ಮತ್ತು ರೆಡ್ ವೇರ್ ಅಂತ ಇದೆ, ಪೆಂಟೆಂಟ್ ಗ್ರೇ ವೇರ್ ಅಂತ ಇದೆ, ಮತ್ತು ಇನ್ನೊಂದು ಓಚರ್ ಕಲರ್ಡ್ ಪಾಟ್ರಿ ಅಂತ ಇದೆ. ಅಂದರೆ ಇಲ್ಲಿ ಆನ್ಸರ್ ಇದು ಯಾವುದಂತ ಬಂದಾಗ ನೇರವಾಗಿ ನಾವು ಆನ್ಸರ್ ಮಾಡಬೇಕಾಗಿರೋದು ಇದು ನಾರ್ದನ್ ಬ್ಲ್ಯಾಕ್ ಫ್ಲೆಶ್ಡ್ ವೇರ್ ಅಂತ. ಹಾಗಾದರೆ NBPW ಅಂತ. ಹಾಗಾದರೆ ಏನು ಸರ್? ಹಾಗಾದರೆ ನಾರ್ದನ್ ಬ್ಲ್ಯಾಕ್ ಫ್ಲೆಶ್ಡ್ ವೇರ್ ಅಂದ್ರೆ ಏನು? ಹಾಗಾದರೆ ನಾರ್ದನ್ ಬ್ಲ್ಯಾಕ್ ಫ್ಲೆಶ್ಡ್ ವೇರ್ ಅಂತ ಬಂದಾಗ ನಾವಿಲ್ಲಿ ಕೆಲವೊಂದು ಕಾನ್ಸೆಪ್ಟನ್ನು ನೋಡ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ವೇಟ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಕುಂಬಾರಿಕೆ ಅಂತ ಬಂದಾಗ ಈ ಕುಂಬಾರಿಕೆ ಬಗ್ಗೆ ಮಾತಾಡಬೇಕಂದಾಗ ಇಂಪಾರ್ಟೆಂಟಾಗಿ ನಾವಿಲ್ಲಿ ಕೆಲವೊಂದು ವಿಷಯಗಳನ್ನು ನೋಡ್ತಾ ಹೋಗ್ತೀವಿ. ನೋಡ್ರಿ, ಇಲ್ಲಿ ಕುಂಬಾರಿಕೆ ಅನ್ನೋದು ಈ ಒಂದು ಮಹಾಜನಪದಗಳ ಕಾಲದಲ್ಲಿ ಒಂದು ವಿಶಿಷ್ಟವಾದ ಲಕ್ಷಣ ಅಂತ ಕರ್ಕೊಳ್ತೀವಿ. ವಿಶಿಷ್ಟವಾದ ಒಂದು ಲಕ್ಷಣವಾಗಿತ್ತು ಕುಂಬಾರಿಕೆ ಅನ್ನೋದು, ಒಂದು ಲಕ್ಷಣವಾಗಿತ್ತು, ಒಂದು ಕರ್ತವ್ಯವಾಗಿತ್ತು ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಒಂದು ನಾರ್ದನ್ ನೋಡಿ ಕಾನ್ಸೆಪ್ಟ್ ನಿಮ್ಗೆ ಚೆಂದ ಕಾಣ್ತಾ ಇದೆ, ಇದು ನಾರ್ದನ್ ಬ್ಲ್ಯಾಕ್ ಫ್ಲೆಶ್ಡ್ ವೇರ್ ಅಂತ. ಹಂಗಂದ್ರೆ ಏನಾಗಾದ್ರೆ ಹಂಗಂತ ಬಂದಾಗ ಇಲ್ಲಿ ಇಂಪಾರ್ಟೆಂಟಾಗಿ ನಾರ್ದನ್ ಬ್ಲ್ಯಾಕ್ ಫ್ಲೆಶ್ಡ್ ವೇರ್ ಅಂತ ಬಂದಾಗ ನಾವಿಲ್ಲಿ ಕೆಲವೊಂದು ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ಅನೇಕ ಕಡೆಗಳಲ್ಲಿ ಕುಂಬಾರಿಕೆಯನ್ನು ಮಾಡ್ತಾಯಿದ್ರು. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಪಾಟಲಿಪುತ್ರ ಅಂತ ಕರ್ಕೊಳ್ತೀವಿ, ಪಾಟಲಿಪುತ್ರದಲ್ಲಿ ಶ್ರಾವಸ್ತಿ ಅಂತ ಕರ್ಕೊಳ್ತೀವಿ, ಶ್ರಾವಸ್ತಿಯಲ್ಲಿ ಆಮೇಲೆ ನೆಕ್ಸ್ಟು ಮಗಧ ಅಂತ ಕರ್ಕೊಳ್ತೀವಿ, ಮಗದಲ್ಲಿ ರಾಜಗೃಹ ಅಂತ ಕರ್ಕೊಳ್ತೀವಿ, ರಾಜಗೃಹ ಅಂತೀವಿ. ಅನೇಕ ಕಡೆಗಳಲ್ಲಿ ಅನೇಕ ವೈಶಾಲಿ ಅಂತ ಕರ್ಕೊಳ್ತೀವಿ. ಅನೇಕ ಕಡೆಗಳಲ್ಲಿ ಏನು ಮಾಡ್ತಾಯಿದ್ರು? ಈ ಒಂದು ಕುಂಬಾರಿಕೆಗಳನ್ನು ಮಾಡ್ತಾಯಿದ್ರು. ಇದು ಇಂಪಾರ್ಟೆಂಟ್ ಏನಾಗಾದ್ರೆ ಅಂತ ಬಂದಾಗ ಕುಂಬಾರಿಕೆಯನ್ನು ಮಾಡುವ ಸಂದರ್ಭದಲ್ಲಿ ಅಲ್ಲಿನ ಪ್ಲೇಸ್, ಅಲ್ಲಿನ ಒಂದು ಅಲ್ಲಿನ ಪ್ರದೇಶ ಮತ್ತು ಮಣ್ಣಿನ ಸ್ಥಿತಿ, ಯಾವ ಸ್ಥಿತಿ? ಮಣ್ಣಿನ ಸ್ಥಿತಿಯನ್ನು ಇದು ಸೂಚನೆ ಮಾಡ್ತಕ್ಕಂಥದ್ದು. ಯಾವ ಸ್ಥಿತಿ? ಮಣ್ಣಿನ ಸ್ಥಿತಿಯನ್ನು ಇದು ಸೂಚನೆ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಆನ್ಸರ್ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ನಾರ್ದನ್ ಬ್ಲ್ಯಾಕ್ ಫ್ಲೆಶ್ಡ್ ವೇರ್ ಅಂತ ಬಂದಾಗ
ಅಲ್ಲಿನ ಅನೇಕ ಕಡೆಗಳಲ್ಲಿ ಕುಂಬಾರಿಕೆಯನ್ನು ಮಾಡ್ತಾಯಿದ್ರು. ಅನೇಕ ಕಡೆಗಳಲ್ಲಿ ಕುಂಬಾರಿಕೆ ಮಾಡುವಾಗ ಆ ಒಂದು ಕುಂಬಾರಿಕೆಯಲ್ಲಿರ್ತಕ್ಕಂಥ ಲಕ್ಷಣಗಳು ಏನು ಅಂದರೆ ಅಲ್ಲಿನ ಪ್ರದೇಶ ಮತ್ತು ಅಲ್ಲಿನ ಮಣ್ಣಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಹೇಳ್ತಕ್ಕಂಥದ್ದೇ NBPW ಅಂತೇಳಿ ಕರ್ಕೊಳ್ತಾ ಹೋಗ್ತೀವಿ. ನಾರ್ದನ್ ಬ್ಲ್ಯಾಕ್ ಫ್ಲಿಶ್ಡ್ ಬೇಯರ್ ಅಂತೇಳಿ ಇದನ್ನು ನಾವು ಕರಿತಾ. ಹಾಗಾಗಿ ಆನ್ಸರ್ ಬಂದು ಇದು ಅಂತೇಳಿ ಅಥವಾ ಎ ಆಪ್ಷನ್ ಅಂತೇಳಿ ನಾವು ಇದನ್ನು ಕರಿತಾ ಹೋಗ್ತೀವಿ. ಬನ್ನಿ ಹಾಗಾದರೆ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. The Mahajanapadas taxes of crops was the most important. It was 1/6 of the produce, 1/3 of the produce, 1/4 of the produce. ಇನ್ನು ನೆಕ್ಸ್ಟ್ ಬರ್ತಾ 1/6 of the produce ಅಂತ. ಹಾಗಂದ್ರೆ ಇಲ್ಲಿ ನೋಡಿ, ಮಹಾಜನಪದಗಳಲ್ಲಿ ಬೆಳೆಗಳ ಮೇಲಿನ ತೆರಿಗೆಗಳನ್ನು ಈ ಕೆಳಗಿನ ಯಾವ ಪ್ರಕಾರದಲ್ಲಿ ವಿಭಾಗಿಸಲಾಗಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ 1/6 ಉತ್ಪನ್ನಗಳಲ್ಲಿ ಅಂದರೆ 6ನೇ 1 ಭಾಗ ಅಂತ ಕರ್ಕೊಳ್ತೀವಿ, 1/3, 1/4 ಅಥವಾ 1/5 ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ಆನ್ಸರ್ ಯಾವ ಸರ? ಆನ್ಸರಲ್ಲಿ ನೇರವಾಗಿ ಬರ್ತಕ್ಕಂಥದ್ದು 1/6 ಅಂತೇಳಿ. ಉತ್ಪನ್ನಗಳ 1/6 ಅಂತ ಏನಿದೆ ಇದು ಇಂಪಾರ್ಟೆಂಟ್ ಆಗಿ ಬೆಳೆಗಳ ಮೇಲಿನ ತೆರಿಗೆಗಳ ಬಗ್ಗೆ ಮಾಹಿತಿ ಹೇಳ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಮಹಾಜನಪದ ಕಾಲದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮಹಾಜನಪದಗಳ ಕಾಲ ಅಂತ ಕರ್ಕೊಳ್ತೀವಿ. ಈ ಮಹಾಜನಪದಗಳ ಕಾಲದಲ್ಲಿ ಇಂಪಾರ್ಟೆಂಟಾಗಿ ಬೆಳೆಗಳ ಬಗ್ಗೆ ನಾವು ಮಾತಾಡಬೇಕಾಗಿರ್ತಕ್ಕಂಥ ವಿಷಯ ಅಂದರೆ ಇಲ್ಲಿ 1/6 ಏನಿದೆ ಇದರ ಒಂದು ತೆರಿಗೆಗಳನ್ನು ಹಾಕೊಳ್ತಾರೆ. ಹಾಗಾದರೆ ತೆರಿಗೆಯನ್ನು ವಸೂಲಿ ಮಾಡಬೇಕಂತಲೇ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಯಾರ ಮೇಲೆ ತೆರಿಗೆಗಳನ್ನು ಹಾಕ್ತಾರೆ ನೋಡ್ರಿ. ಇಲ್ಲಿ ಇಂಪಾರ್ಟೆಂಟಾಗಿ ಬೆಳೆದಂಥ ಬೆಳೆಗಳ ಮೇಲೆ ತೆರಿಗೆ ಹಾಕ್ತಾರೆ, ಬೆಳೆದಂಥ ಬೆಳೆಗಳ ಮೇಲೆ ತೆರಿಗೆ ಹಾಕ್ತಾರೆ. ಮತ್ತು ಕರಕುಶಲ ವಸ್ತುಗಳು ಅಂತ ಕರ್ಕೊಳ್ತೀವಿ. ಕರಕುಶಲ ವಸ್ತುಗಳ ಮೇಲೆ ಇಲ್ಲಿ ತೆರಿಗೆಗಳನ್ನು ಹಾಕುವಂಥದ್ದು ನೋಡ್ರಿ. ಬೆಳೆದಂಥ ಬೆಳೆಗಳ ಮೇಲೆ ತೆರಿಗೆ ಹಾಕುವಂಥದ್ದು ಮತ್ತು ಅದ್ರ ಜೊತೆಗೆ ಕರಕುಶಲ ವಸ್ತುಗಳ ಮೇಲೆ ತೆರಿಗೆ ಹಾಕ್ತಕ್ಕಂಥದ್ದು ಏನಿದೆ 1/6 ಅನ್ನೋದೇನು ಮಹಾಜನಪದ ಕಾಲದಲ್ಲಿ ಹಾಕುವಂಥ ಪ್ರಮುಖ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಟ್ಯಾಕ್ಸಸ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಕಂಪಲ್ಸರಿ ಇದನ್ನ ತೆರಿಗೆ ವಸೂಲಿ ಮಾಡಬೇಕಂತಲೇ ಇಲ್ಲಿ ಅಧಿಕಾರಿಗಳನ್ನು ಸಹಿತ ನೇಮಕ ಮಾಡ್ತಾರೆ. ತೆರಿಗೆಗಳನ್ನು ವಸೂಲಿ ಮಾಡಲೆಂದೇ ಏನು ನೇಮಕ ಮಾಡ್ತಾರೆ? ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಈ ಅಧಿಕಾರಿಗಳು ತೆರಿಗೆಯನ್ನು ವಸೂಲಿ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ. ಇದು ಯಾರಿಗೆ ಸಂಬಂಧಪಟ್ಟಂಗೆ ಈ ಒಂದು ಮಹಾಜನಪದಗಳ ಬೆಳೆಗಳಲ್ಲಿ ಮೇಲಿನ ತೆರಿಗೆಗಳನ್ನು ಯಾವ ಪ್ರಕಾರದ 1/6 ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಓಕೆನಾ? ಇನ್ನೆಷ್ಟು ಮತ್ತೆ ಒಂದು ಕ್ವಶನ್ಗೆ ಹೋಗುವಂಥ ಪ್ರಯತ್ನ ಮಾಡೋಣ. ಹೂ ವ್ಯಾರ್ ದ ನೋಡಿ ಇಂಪಾರ್ಟೆಂಟ್ ಕಾಣ್ತಕ್ಕಂಥದ್ದು ಕಮ್ಮಕಾರಾಸ್ ಇನ್ ಮಹಾಜನಪದಾಸ್ ಪೀರಿಯಡ್ ಅಂತ. ಇಲ್ಲಿ ಒಂದು ಪದ ಇದೆ, ಕಮ್ಮಕಾರಾಸ್ ಅಂತ ಒಂದು ಪದ ಇದೆ ನೋಡ್ರಿ. ಕಮ್ಮಕಾರಾಸ್ ವಿಚಿತ್ರವಾದ ಒಂದು ಪದ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಕಮ್ಮಕಾರರು ಅಂತ ಕರ್ಕೊಳ್ತಾರೆ. ಮಹಾಜನಪದಗಳಲ್ಲಿ ಕಮ್ಮಕಾರರು ಅಂದರೆ ಯಾರು ಅಂತ. ಹಾಗಾದರೆ ಆಪ್ಷನ್ಸ್ ನೋಡ್ತಾ ಹೋಗೋಣ. ಕಾಡುಗಳಲ್ಲಿ ವಾಸಿಸುವ ಬೇಟೆಗಾರರು ಮತ್ತು ಸಂಗ್ರಹಿಸುವವರು. ಓಕೆ. ಒಂದು, ರಾಜರ ಖಾಸಗಿ ಗೂಢಚಾರರು. ಒಂದು ಮಹಾಜನಪದದಿಂದ ಇನ್ನೊಂದಕ್ಕೆ ಸರಕುಗಳನ್ನು ಪ್ರವೇಶ ಮತ್ತು ನಿರ್ಗಮನ ತೆರಿಗೆ ವಿಧಿಸದ ಕಸ್ಟಮ್ಸ್ ಅಧಿಕಾರಿಗಳು ಮತ್ತು ಭೂರಹಿತ ಕೃಷಿ ಕಾರ್ಮಿಕರು ಅಂತ ಇದೆ. ಈ ಕಮ್ಮಕಾರಾಸ್ ಅಂತ ಬಂದಾಗ ಭೂರಹಿತ ಕೃಷಿ ಕಾರ್ಮಿಕರು ಅಂತ ಆನ್ಸರ್ ಆಗುತ್ತೆ. ಆನ್ಸರ್ ಬಂದು ನಮಗೆ ಡಿ ಆಗುತ್ತೆ. ಭೂರಹಿತ ಕೃಷಿ ಕಾರ್ಮಿಕರು ಅಂತ. ಏನು ಸರ್ ಹಾಗಾದರೆ ಕಮ್ಮಕಾರರು ಅಂದರೆ ಯಾರು ಅಂತ ನೋಡ್ಕೊಳ್ತೀವಿ. ಕಮ್ಮಕಾರರು ಅಂದರೆ ಯಾರು, ಏನದ್ರ ಬಗ್ಗೆ ಕಾನ್ಸೆಪ್ಟ್ ಏನು? ಕಮ್ಮಕಾರರು ಅಂದರೆ ಯಾರು? ಕಮ್ಮಕಾರರು ಅಂತ ಕರ್ಕೊಳ್ತೀವಿ. ಹಾಗಾದರೆ ಭೂರಹಿತ ಕೃಷಿ ಕಾರ್ಮಿಕರು ಅನ್ನೋದು ಆನ್ಸರ್ ಇದೆ. ಆನ್ಸರ್ ಏನಿದೆ ನಮಗೆ? ಭೂರಹಿತ ಕೃಷಿ ಕಾರ್ಮಿಕರು ಅಂತ ಇದೆ. ಭೂರಹಿತ ಕೃಷಿ ಕಾರ್ಮಿಕರು ಅಂತ ಇದೆ. ಕಮ್ಮಕಾರರು ಅಂದರೆ ಯಾರು? ಭೂರಹಿತ ಕೃಷಿ ಕಾರ್ಮಿಕರು. ಹಾಗಾದರೆ ಭೂರಹಿತ ಕೃಷಿ ಕಾರ್ಮಿಕರು ಅಂತ ಬಂದಾಗ ಏನು ಸರ್ ಹಾಗಾದರೆ ಇಲ್ಲಿ ಇಂಪಾರ್ಟೆಂಟಾಗಿ ಏನಾಗುತ್ತೆ ಅಂತ ಬಂದಾಗ ಈ ಒಂದು ಮಹಾಜನಪದಗಳ ಕಾಲದಲ್ಲಿ ಇಲ್ಲಿ ಒಂದು ಕಬ್ಬಿಣದ ನೇಗಿಲು ಜೊತೆಗೆ ಇಲ್ಲಿ ಇಂಪಾರ್ಟೆಂಟಾಗಿ ಭತ್ತವನ್ನು ಇಲ್ಲಿ ಹೆಚ್ಚಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಕೃಷಿ ಕಾರ್ಮಿಕರ ಅವಶ್ಯಕತೆ ಬೀಳುತ್ತೆ. ಕೃಷಿ ಕಾರ್ಮಿಕರ ಅವಶ್ಯಕತೆ ಬಿದ್ದಾಗ ಮತ್ತು ಇವರು ಕಮ್ಮಕಾರ ಅಂತ ಹೆಂಗೆ ಉಟ್ಕೊಳ್ತಾರೆ ಅಂದರೆ ಹೆಚ್ಚು ಕೃಷಿ ಬೆಳೆದ ಕಾರಣಕ್ಕಾಗಿ, ಹೆಚ್ಚು ಭೂಮಿಗಳನ್ನು ಬೆಳೆದ ಕಾರಣಕ್ಕಾಗಿ, ಕಬ್ಬಿಣ ನೇಗಿಲಿಂದ ಹೆಚ್ಚು ಭೂಮಿಯನ್ನು ಅಥವಾ ಹೆಚ್ಚು ಭತ್ತವನ್ನು ಬೆಳೆಯೋ ಕಾರಣಕ್ಕಾಗಿಯೇ ಇಲ್ಲಿ ನಮಗೆ ಕೃಷಿ ಕಾರ್ಯವನ್ನು ಮಾಡೋಕ್ಕೆ ವ್ಯಕ್ತಿಗಳ ಅಥವಾ ಜನರ ಬೇಕಾಗತ್ತಾಗ ಇವರನ್ನು ನಾವು ಈ ದಸ್ಯುಗಳು ಅಂತ ಕರ್ಕೊಳ್ತೀವಿ. ಅಥವಾ ಇವರನ್ನು ನಾವು ಗುಲಾಮರು ಅಂತ ಕರ್ಕೊಳ್ತೀವಿ. ಹಾಗಾಗಿ ಇಂಪಾರ್ಟೆಂಟ್ ಏನಾಗುತ್ತೆ, ಇವರನ್ನು ನಾವಿಲ್ಲಿ ಅಪಾಯಿಂಟ್ ಮಾಡಿಕೊಂಡು ಇವರನ್ನು ಕೆಲಸಕ್ಕೆ ಕರ್ಕೊಂಡು ಇವರು ಪ್ರಮುಖವಾಗಿ ಯಾವುದೇ ಭೂಮಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಅಂತ ಕರ್ಕೊಳ್ತೀವಿ, ದಸ್ಯುಗಳು ಅಂತ ಕರ್ಕೊಳ್ತೀವಿ ಅಥವಾ ಗುಲಾಮರು ಅಂತ ಕರ್ಕೊಳ್ತೀವಿ. ಇವರನ್ನು ನಾವು ಯಾವುದೇ ಭೂಮಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಕರ್ಕೊಂಡು ಇವರಂದ್ರೆ ನಾವು ಕೂಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು. ಇವರು ಮುಂದೆ ಏನಾಗ್ತಾರೆ, ಒಂದು ಕಮ್ಮಕಾರರು ಜಾತಿಯಾಗಿ ಇವರು ಮಾರ್ಪಾಡಾಗ್ತಾರೆ. ಇವರು ನಾವು ಭೂರಹಿತ ಕೃಷಿ ಕಾರ್ಮಿಕರು ಅಂತೇಳಿ ಕರಿತಾ ಹೋಗ್ತೀವಿ. ಯಾರನ್ನ? ಕಮ್ಮಕಾರರನ್ನ ಭೂರಹಿತ ಕೃಷಿ ಕಾರ್ಮಿಕರು ಅಂತ ಕರ್ಕೊಳ್ತೀವಿ. ಈಗ ಮತ್ತೆ ವಿಷಯಕ್ಕೆ ಹೋಗೋಣ. ದ ಆಫೀಸಿಯಲ್ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಶುಲ್ಕಾಧ್ಯಾಯ ಕ್ಷಣ ಅಂತ ಬರ್ತಾನೆ. ಅಂದರೆ ಇಂಪಾರ್ಟೆಂಟ್ ಆಗಿ ನೋಡ್ರಿ, ಶುಲ್ಕಾಧ್ಯಕ್ಷರು ಅನ್ನೋ ಪದ ಇದೆ. ಅಂದರೆ ಶುಲ್ಕಾಧ್ಯಕ್ಷ ಅಂತ ಕರ್ಕೊಳ್ತೀವಿ ಅಥವಾ ಶುಲ್ಕಾಧ್ಯಕ್ಷರು.
ಹಾಗಾದ್ರೆ ಮಹಾಜನಪದ ನೋಡಿ ಇಂಪಾರ್ಟೆಂಟ್ ಆಗಿ ಇನ್ ಮಹಾಜನಪದ ರೆಸ್ಪಾನ್ಸಿಬಿಲಿಟೀಸ್ ಲೆಡ್ ಫಾರ್ ಅಂತ ಇದೆ. ಅಂದರೆ ಮಹಾಜನಪದಗಳಲ್ಲಿ ಅಧಿಕೃತ ಶುಲ್ಕಾಧ್ಯಕ್ಷರು ಈ ಕೆಳಗಿನ ಯಾವ ಕಾರ್ಯ ನಿರ್ವಹಿಸ್ತಾರೆ. ಇಲ್ಲಿ ಶುಲ್ಕಾಧ್ಯಕ್ಷ ಅಂತ, ಶುಲ್ಕ ಅಂದರೆ ಟ್ಯಾಕ್ಸಸ್ ಅಂತ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ ಪದ ಇದೆ ನಿಮಗೆ, ಶುಲ್ಕಾಧ್ಯಕ್ಷ ಅಂತ ಇದೆ. ದ ಅಫಿಷಿಯಲ್ ಶುಲ್ಕಾಧ್ಯಕ್ಷ ಇನ್ ಮಹಾಜನಪದಾಸ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಅಂತ ಇದೆ. ಕಲೆಕ್ಟಿವ್ ಆಫ್ ಟ್ಯಾಕ್ಸಸ್, ಅಡ್ಮಿನಿಸ್ಟ್ರೇಟಿಂಗ್ ಜಸ್ಟಿಸ್ ಅಂತ ಇದೆ. ನೆಕ್ಸ್ಟ್ ಸೂಪರ್ವೈಸಿಂಗ್ ದ ಸಿಟಿ ಅಂತ ಇದೆ, ಸಿಟಿ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಹೆಡ್ ಆಫ್ ದ ಸ್ಟೇಟ್ ಇಂಪಾರ್ಟೆಂಟ್ ಟ್ರೆಜರರಿ ಅಂತ ಇದೆ. ಹಾಗಾದರೆ ಇದರಲ್ಲಿ ಯಾರು ಆನ್ಸರ್ ಹಾಗಾದರೆ? ಇಂಪಾರ್ಟೆಂಟ್ ಬಂದಾಗ ನಮಗೆ ನೋಡ್ರಿ ಇಲ್ಲಿ ತೆರಿಗೆ ಸಂಗ್ರಹ, ನ್ಯಾಯವನ್ನು ನಿರ್ವಹಿಸುವುದು, ನಗರ ಆಡಳಿತ ಮೇಲ್ವಿಚಾರಣೆ ಬರ್ತಕ್ಕಂಥದ್ದು, ಮತ್ತು ರಾಜ್ಯದ ಖಜಾನೆಯ ಮೇಲೆ ಮುಖ್ಯಸ್ಥ ಅಂತ. ಹಾಗಾಗಿ ಇಲ್ಲಿ ಶುಲ್ಕಾಧ್ಯಕ್ಷ ಅನ್ನೋ ಪದ ಹೇಳುತ್ತೆ ನಮಗೆ ಶುಲ್ಕಗಳನ್ನು ವಸೂಲಿ ಮಾಡುವಂಥ ವ್ಯಕ್ತಿಗೆ ತೆರಿಗೆಗಳ ಸಂಗ್ರಹ ಅಂತ ಕರಿತೀವಿ. ಶುಲ್ಕಾಧ್ಯಕ್ಷ ಅಂದರೆ ಯಾರು? ತೆರಿಗೆಗಳ ಸಂಗ್ರಹ ಮಾಡ್ತಕ್ಕಂಥ. ನೋಡಿ ಮಹಾಜನಪದಗಳ ಕಾಲದಲ್ಲಿ ಒಂದು ಪದ ಬರ್ತಾ ಇದೆ ಶುಲ್ಕಾಧ್ಯಕ್ಷ. ಶುಲ್ಕಾಧ್ಯಕ್ಷ ಅಂದರೆ ಏನು? ತೆರಿಗೆಗಳನ್ನು ಸಂಗ್ರಹ ಮಾಡ್ತಕ್ಕಂಥ ವ್ಯಕ್ತಿಗೆ ಏನಂತಾರೆ? ಶುಲ್ಕಾಧ್ಯಕ್ಷ ಅಂತ. ತೆರಿಗೆ ನೋಡಿ ಇಂಪಾರ್ಟೆಂಟ್ ಆಗಿ ತೆರಿಗೆಗಳನ್ನು ವಸೂಲಿ ಮಾಡುವಂಥ ವ್ಯಕ್ತಿಗೆ ಏನು ಕರೀತಾರೆ? ಶುಲ್ಕಾಧ್ಯಕ್ಷ ಅಂತೇಳಿ ಕರೀತಾರೆ. ಹಾಗಾದರೆ ಶುಲ್ಕಾಧ್ಯಕ್ಷ ಅಂದರೆ ಏನು ಸರ? ತೆರಿಗೆಗಳನ್ನು ಸಂಗ್ರಹಣ ಮಾಡ್ತಕ್ಕಂಥ ವ್ಯಕ್ತಿ. ಹಾಗಾದರೆ ಇಲ್ಲಿ ಮತ್ತೆ ವಿಷಯಕ್ಕೆ ಹೋಗೋಣ ನಾವು. ಇಲ್ಲಿ ತೆರಿಗೆಗಳನ್ನು ವಸೂಲಿ ಮಾಡಲೆಂದೇ ಕೆಲವೊಂದು ವ್ಯಕ್ತಿಗಳನ್ನು ನೇಮಕ ಮಾಡ್ತಾರೆ. ಅದರಲ್ಲಿ ಈತ ಶುಲ್ಕಾಧ್ಯಕ್ಷ ಇಂಪಾರ್ಟೆಂಟ್ ಆಗ್ತಾನೆ. ಶುಲ್ಕಾಧ್ಯಕ್ಷ ಅಂತೇಳಿ ಕರಿತಾ ಹೋಗ್ತೀವಿ. ಆ ರೀತ ಶುಲ್ಕಾಧ್ಯಕ್ಷ. ಹಾಗಾದರೆ ತೆರಿಗೆಗಳನ್ನು ಯಾವ ಥರ ನೋಡ್ರಿ, ಇಲ್ಲಿ ನಿಮಗೆ ಹೇಳಿದೆ ನಾನು, ರೈತರಿಂದ ತೆರಿಗೆಗಳನ್ನು ವಸೂಲಿ ಮಾಡ್ತಕ್ಕಂಥದ್ದು, ವ್ಯಾಪಾರಿಗಳಿಂದ ತೆರಿಗೆಗಳನ್ನು ವಸೂಲಿ ಮಾಡ್ತಕ್ಕಂಥದ್ದು, ಕರಕುಶಲ ಕಾರ್ಮಿಕರು ಅಂತ ಕರ್ಕೊಳ್ತೀವಿ. ಕರಕುಶಲ ಕಾರ್ಮಿಕರಿಂದ ತೆರಿಗೆಗಳನ್ನು ವಸೂಲಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಯಾರು ಮಾಡ್ತಾರೆ? ಇಲ್ಲಿ ಶುಲ್ಕಾಧ್ಯಕ್ಷರು ಈ ಒಂದು ಕೆಲಸವನ್ನು ಮಾಡ್ತಾರೆ. ಅಂದರೆ ರೈತರಿಂದ ಆಗಿರ್ಬೋದು, ಇಲ್ಲಿ ವ್ಯಾಪಾರಿಗಳಿಂದಾಗಿರ್ಬೋದು, ಕರಕುಶಲ ಕಾರ್ಮಿಕರಿಂದಾಗಿರ್ಬೋದು, ಪ್ರತಿಯೊಬ್ಬರಿಂದ ಇಲ್ಲಿ ಏನು ಮಾಡೋದು? ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸ ಯಾರ್ದಾಗಿರುತ್ತೆ? ಶುಲ್ಕಾಧ್ಯಕ್ಷರ ಕೆಲಸವಾಗಿರುತ್ತೆ. ಇದು ನಮಗೆ ಇಂಪಾರ್ಟೆಂಟಾಗಿ ಕಾನ್ಸೆಪ್ಟ್ ಆಗುತ್ತೆ. ಈಗ ಮತ್ತೆ ಒಂದು ವಿಷಯಕ್ಕೆ ಹೋಗೋಣ. ದ ಟರ್ಮ್ಸ್ ಆಫ್ ನಿಷ್ಕ ಆ್ಯಂಡ್ ಶತಮಾನ. ನೋಡಿ ಇಲ್ಲಿ ನಿಷ್ಕ ಅಂತ ಇದೆ, ಶತಮಾನ ಅಂತ ಇದೆ, ರೆಫರ್ಡ್ ಇನ್ ದ ಟ್ಯಾಕ್ಸಸ್ ಆಫ್ ರಿಟರ್ನ್ ಡ್ಯೂರಿಂಗ್ ದ ಮಹಾಜನಪದಾಸ್ ಇರಾ ನೋಡಿ ಡಿನೋಟೆಡ್ ಅಂತ ಇದೆ. ಮಹಾಜನಪದ ಯುಗದಲ್ಲಿ ಬರೆದ ಪಠ್ಯಗಳಲ್ಲಿ ಉಲ್ಲೇಖಿಸಲಾದ ನಿಷ್ಕ ಮತ್ತು ಶತಮಾನ. ನೋಡಿ ಇಲ್ಲಿ ಶತಮಾನ ಅಂತ ಇದೆ, ಅದು ಶತಮಾನ ಅಂದ್ಕೊಂತೀವಿ. ಶತಮಾನ ಅಂತ ನಿಷ್ಕ ಮತ್ತು ಶತಮಾನ ಅಥವಾ ಶತಮಾನ ಅಂತ. ಮತ್ತು ಈ ಕೆಳಗಿನ ಯಾವುದಕ್ಕೆ ಸಂಬಂಧ? ಈ ನಿಷ್ಕ ಮತ್ತು ಶತಮಾನ ಅನ್ನೋದು ಕೆಳಗಿನ ಯಾವುದು? ಕಬ್ಬಿಣದ ನೇಗಿಲು ಅಂತ ಇದೆ. ಆಚರಣೆಗಳನ್ನು ನಿರ್ವಹಿಸಲು ಅಗ್ನಿ ಬಲಿಪೀಠಗಳನ್ನು ಬಳಸಲಾಗುತ್ತದೆ ಅಂತ ಹೇಳ್ತೀವಿ. ನಾಣ್ಯಗಳು ಅಂತೀವಿ. ಇಲ್ಲಿ ಗುರುಕುಲ ಅಂತಿದೆ. ಹಾಗಾದರೆ ನಿಷ್ಕ ಮತ್ತು ಶತಮಾನದ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೋಬೇಕಾದ್ರೆ ಇಲ್ಲಿ ಕಾನ್ಸೆಪ್ಟ್ ಇದೆ. ನಿಷ್ಕ ಮತ್ತು ಶತಮಾನ ಅಂತ ಕರ್ಕೊಳ್ತೀವಿ. ನಿಷ್ಕ ಮತ್ತು ಈ ಶತಮಾನ ಅಂತ ಕರ್ಕೊಳ್ತೀವಿ, ಅಥವಾ ಶತಮಾನ ಅಂತ ಕರ್ಕೊಳ್ತೀವಿ. ಇವು ಏನಿದಾವೆ? ಇವು ಈ ನಾಣ್ಯಗಳು ಅಂತ. ಯಾವ ನಾಣ್ಯಗಳು ಸಹ? ಆ್ಯಕ್ಚುಲಿ ಇವು ಬಂಗಾರದ ನಾಣ್ಯಗಳು. ಯಾವ ನಾಣ್ಯಗಳು? ಇವು ಬಂಗಾರದ ನಾಣ್ಯಗಳು ಅಂತಂದ್ರೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಒಂದು ಮಹಾಜನಪದಗಳ ಕಾಲದಲ್ಲಿ ನಾಣ್ಯ ವ್ಯಾಪಾರ ಮಾಡೋಕ್ಕೆ ಯಾವ್ದು ಮಾಡೋಕ್ಕೆ? ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಅಂತ ಕರ್ಕೊಳ್ತೀವಿ. ವ್ಯಾಪಾರ ಮಾಡೋಕ್ಕೆ ಅಂತ. ಹಾಗಾದರೆ ಈ ವ್ಯಾಪಾರ ಮಾಡೋಕ್ಕೆ ಅಂತ ಬಂದಾಗ ಪ್ರಮುಖವಾಗಿ ನಾವು ಇಲ್ಲಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀವಿ. ವ್ಯಾಪಾರ ಮತ್ತು ಇದು ವಿದೇಶಿ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರ ಅಂದರೆ ಆಂತರಿಕ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರ ಮಾಡಲಿಕ್ಕಾಗಿಯೇ ಇಲ್ಲಿ ನಾಣ್ಯಗಳನ್ನು ಬಳಸ್ತಾ ಇದ್ರು. ಒಂದು ಎಸ್ಪೆಷಲ್ ಯಾವ ನಾಣ್ಯ ಅಂತ ಬಂದಾಗ ನಿಷ್ಕ ಮತ್ತು ಶತಮಾನ ಎಂಬ ನಾಣ್ಯಗಳನ್ನು ಇಲ್ಲಿ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರವನ್ನು ಮಾಡೋಕ್ಕೆ ಇಲ್ಲಿ ಬಳಸ್ತಾ ಇದ್ರು ಅನ್ನೋಕ್ಕೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನಿಷ್ಕ ಮತ್ತು ಶತಮಾನ ಅನ್ನೋದು. ಇವು ನಮಗೆ ನಾಣ್ಯಗಳಾಗಿ ಕಂಡುಬರ್ತವೆ. ಸ್ಪೆಷಲಿ ಬಂಗಾರದ ನಾಣ್ಯಗಳು ಅಂತೇಳಿ ಕರಿತಾ ಹೋಗ್ತೀವಿ. ಈಗ ಮತ್ತೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಅರ್ಲಿಯೆಸ್ಟ್ ಎಕ್ಸ್ಟೆಂಡ್ ಕಾಯಿನ್ ಆಫ್ ಇಂಡಿಯನ್ ವೇರ್ ಆಫ್ ಅಂತ ಇದೆ. ಅಂದರೆ ಇದರಲ್ಲಿ ಕಾಪರ್, ಗೋಲ್ಡ್, ಸಿಲ್ವರ್, ಲೀಡ್ ಅಂತ ಇದೆ. ಅಂದರೆ ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು ಅಂದರೆ ಯಾವುದು ಅಂತ ಹೇಳ್ತಾರೆ. ಇಲ್ಲಿ ನೋಡಿರಿ, ತಾಮ್ರ ಅಂತ ಇದೆ, ಚಿನ್ನ ಅಂತ ಇದೆ, ಬೆಳ್ಳಿ ಅಂತ ಇದೆ, ಲೀಡ್ ಅಂತ ಇದೆ. ಹಾಗಾಗಿ ಬೆಳ್ಳಿಯ ನಾಣ್ಯಗಳನ್ನು ಬಳಸ್ತಾ ಇದ್ರು ಅನ್ನೋದು ನಮಗೆ ಇಲ್ಲಿ ಆನ್ಸರ್ ಆಗಿ ಸಿಗುತ್ತೆ. ಹಾಗಾಗಿ ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳಂದರೆ ಅತ್ಯಂತ ಪ್ರಾಚೀನವಾದ ನಾಣ್ಯ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬೆಳ್ಳಿ ಅನ್ನೋದನ್ನು ನಾವು ಬಳಸ್ತಾ ಇದ್ದೀವಿ. ಬೆಳ್ಳಿಗಳನ್ನು ಹೆಚ್ಚಾಗಿ ನಾವು ಬಳಸ್ತಕ್ಕಂಥ ಒಂದು ಪದ ಆಗುತ್ತೆ. ಯಾವುದ್ರದ್ದು? ಬೆಳ್ಳಿಯನ್ನು ನಾವು ಬಳಸ್ತಾ ಇದ್ದೀವಿ. ಹಾಗಾದರೆ ಮಹಾಜನಪದ ಕಾಲದಲ್ಲಿ ಎಸ್ಪೆಷಲ್ ಬಳಸ್ತಕ್ಕಂಥದ್ದು ಯಾವುದಂದ್ರೆ ಬೆಳ್ಳಿ ಅಂತ. ಈ ಒಂದು ಇಂಪಾರ್ಟೆಂಟಾಗಿ ಕೆಲವೊಂದು ಪ್ಲೇಟ್ಸ್ ಬರ್ತವೆ. ಆ ಪ್ಲೇಟಿನ ಮೇಲೆ ಅಕ್ಷರಗಳು ಸಹಿತ ಇಲ್ಲಿ ಬೆಳ್ಳಿಯ ಪ್ಲೇಟ್ಗಳ ಮೇಲೆ ಅಕ್ಷರಗಳನ್ನು ಬಳಸ್ತಾ ಇದ್ರು. ಹಾಗಾಗಿ ಬೆಳ್ಳಿಯನ್ನು ಜಾಸ್ತಿ ಬಳಸ್ತಾ ಇದ್ರು. ಮತ್ತು ಇದೇ ಒಂದು ಬೆಳ್ಳಿ ಅಂತ ತಗೊಂಡು ಬೇರೆ ಬೇರೆ ದೇಶಗಳಲ್ಲಿ ಪಂಚಿಂಗ್ ಕಾಯಿನ್ಸ್ ಅಂತ ಕರ್ಕೊಳ್ತೀವಿ. ಪಂಚ್ಡ್ ಕಾಯಿನ್ಸ್. ಇಲ್ಲಿ ಬೆಳ್ಳಿ ಬರ್ತಕ್ಕಂಥ ಯಾವ ಕಾಯಿನ್ಸ್? ಇದು ಪಂಚಿಂಗ್ ಕಾಯಿನ್ಸ್ ಅಂತ ಕರ್ಕೊಳ್ತೀವಿ. ಯಾವ ಕಾಯಿನ್ಸ್? ಪಂಚಿಂಗ್ ಕಾಯಿನ್ಸ್. ಅಥವಾ ಅದನ್ನ ನಾವು ಕನ್ನಡದಲ್ಲಿ ಮುದ್ರಾಂಕಿತ ನಾಣ್ಯಗಳು ಅಂತ ಕರ್ಕೊಳ್ತೀವಿ. ಯಾವ ನಾಣ್ಯಗಳು? ಮುದ್ರಾಂಕಿತ
ನಾಣ್ಯಗಳು ಅಂತ ಕರ್ಕೊಳ್ತೀವಿ, ಮುದ್ರಾಂಕಿತ ನಾಣ್ಯಗಳು. ಹಾಗಾಗಿ ಇಲ್ಲಿ ಬೆಳ್ಳಿಯ ನಾಣ್ಯಗಳು ಏನಿದಾವೆ ನಮಗೆ ಕಂಡು ಬರೋ ಕಾರಣಕ್ಕಾಗಿ ಭಾರತದ ಅತ್ಯಂತ ಪ್ರಾಚೀನವಾದ ನಾಣ್ಯ ಯಾವುದಂದ್ರೆ ಈ ಒಂದು ಮಹಾಜನಪದಗಳಲ್ಲಿ ಬೆಳ್ಳಿ ಅನ್ನೋದನ್ನು ನಾವು ಇಲ್ಲಿ ಕರ್ಕೋಬೇಕಾಗುತ್ತೆ. ಪಂಚಿಂಗ್ ಕಾಯಿನ್ಸ್ ಅಂದರೆ ಒಂದು ನಾಣ್ಯಗಳ ಮೇಲೆ ಅನೇಕ ಶೀಲ್ಸ್ ಸಹಿತ ಇರ್ತಾ ಇದ್ವು, ಅನೇಕ ಚಿತ್ರಗಳು ಸಹಿತ ಕಂಡು ಬರ್ತಾ ಇದ್ವು. ಹಾಗಾಗಿ ಇದನ್ನು ನಾವು ಪಂಚಿಂಗ್ ಕಾಯಿನ್ಸ್ ಅಂತೇಳಿ ಇದನ್ನು ನಾವು ಕರಿತಾ ಹೋಗ್ತೀವಿ. ಯಾವ ನಾಣ್ಯಗಳು? ಮುದ್ರಾಂಕಿತ ನಾಣ್ಯಗಳು ಅಂತ ನಾವು ಅದನ್ನು ಕರಿತಾ. ಯಾವ ನಾಣ್ಯಗಳು? ಮುದ್ರಾಂಕಿತ ನಾಣ್ಯಗಳು. ಓಕೆನಾ? ಈಗ ಮತ್ತೆ ವಿಷಯಕ್ಕೆ ಹೋಗುವಂಥ ಪ್ರಯತ್ನ ಮಾಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಸ್ಟೇಟ್ ಆಫ್ ಅಗ್ರಿಕಲ್ಚರ್ ಡ್ಯೂರಿಂಗ್ ದ ಮಹಾಜನಪದ ಸೀರಾ ಅಂತ ಇದೆ. ಅಂದರೆ ಮಹಾಜನಪದ ಯುಗದ ಕೃಷಿಯ ಸ್ಥಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಇದರಲ್ಲಿ ನೋಡ್ರಿ ಆಪ್ಷನ್ ಮತ್ತೆ ಇಲ್ಲಿ ಒಂದಿದೆ ಮೇನ್, ಇದನ್ನು ಓದ್ಕೋಬೇಕು ನೀವು. ಇದಷ್ಟೇ ಅಲ್ಲ, ಈ ಕೆಳಗಿನ ಆಪ್ಷನ್ಸ್ ಇದೆ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನೋ ಒಂದು ಪದ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಕ್ವಶನ್ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ನೋಡೋಣ. ಪೂರ್ವ ಉತ್ತರ ಪ್ರದೇಶ ಬಿಹಾರದ ಅಕ್ಕಿಯ ಪ್ರಧಾನ ಧಾನ್ಯ. ನೋಡಿ ಹೇಳಿದ್ದು ನಿಮಗೆ ಭತ್ತ ಅಂತ ಹೇಳಿದ್ವಿ, ಅಕ್ಕಿಯಲ್ಲಿ ಪ್ರಧಾನ ಧಾನ್ಯ ಸರಿ ಇದೆ, ತಪ್ಪಾಗಿಲ್ಲ, ಇದು 100% ಸರಿ ಇದೆ. ಎಲ್ಲ ಗ್ರಾಮದ ಭೂಮಿಯನ್ನು ಕುಟುಂಬಗಳಿಗೆ ಹಂಚಿಕೆ ಮಾಡಿದ ರಾಜನ ಮಾಲೀಕತ್ವದಲ್ಲಿ ಬೆಳೆಗಳನ್ನು ಉತ್ಪಾದನೆ. ನೋಡ್ರಿ ಇಲ್ಲಿ ಭೂಮಿಯನ್ನು ಹಂಚಿದ ಮೇಲೆ ಆ ಭೂಮಿ ಅನ್ನೋದು ರಾಜನ ಮಾಲೀಕತ್ವದಲ್ಲಿ ಇರಲ್ಲ, ಹಾಗಾಗಿ ಅದು ತಪ್ಪಾಗುತ್ತೆ. ಯಾಕಂದರೆ ಅದು ರೈತರ ಒಂದು ಮಾಲೀಕತ್ವದಲ್ಲಿ ಭೂಮಿ ಇರುತ್ತೆ. ಹಾಗಾಗಿ ಇದು ಆನ್ಸರ್ ನಮಗೇನಾಗುತ್ತೆ? ತಪ್ಪಾಗುತ್ತೆ. ನಂಬರ್ 2 ತಪ್ಪಾಗುತ್ತೆ, ನೆನಪಿರಲಿ. ಮುಂದೆ ಹೋಗೋಣ. ರೈತರು ಹತ್ತಿಯನ್ನು ಸಹ ಬೆಳೆದರು, ಇದನ್ನು ಬಟ್ಟೆ ಉತ್ಪಾದನೆಯ ಬಳಸಲಾಗುತ್ತೆ. ಖಂಡಿತವಾಗಿ ಈ ಒಂದು ಮಹಾಜನಪದಗಳಲ್ಲಿ ರೈತರು ಹತ್ತಿಯನ್ನು ಬೆಳೀತಾ ಇದ್ರು, ಬಟ್ ಇಲ್ಲಿ ಇದು ಬಟ್ಟೆಯನ್ನು ಉತ್ಪಾದನೆ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇತ್ತು, ಸಹಾಯ ಮಾಡ್ತಾ ಇತ್ತು. ಹಾಗಾದರೆ ನಂಬರ್ 2 ರಾಂಗ್ ಆಗಿದೆ. ಯಾಕೆ ನಂಬರ್ 2 ಅಂದರೆ ನೋಡ್ರಿ ನಂಬರ್ ಸಿ ಇದೆಯಲ್ಲ, ನಂಬರ್ 2 ಇದು ಕೇವಲ ಇಲ್ಲಿ ತಪ್ಪಾಗಿದೆ. ಯಾಕಂದರೆ ಎಲ್ಲ ಗ್ರಾಮದ ಭೂಮಿಯನ್ನು ಕುಟುಂಬಗಳಿಗೆ ಹಂಚಿಕೆ ಮಾಡಿದ ರಾಜ, ಭೂಮಿಯ ಹಕ್ಕುಗಳನ್ನು ಕುಟುಂಬಗಳಿಗೆ ಹಂಚಿಕೆ ಮಾಡಿದ ಮೇಲೆ ರಾಜ ಮಾಲೀಕತ್ವದಲ್ಲಿ ಬೆಳೆಗಳನ್ನು ಉತ್ಪಾದಿಸಲಾಗುತ್ತಿತ್ತು ಅಂದರೆ ರಾಂಗ್ ಆಗುತ್ತೆ. ಹಾಗಾಗಿ ಭೂಮಿಗಳು ಮಹಾಜನಪದಗಳ ಕಾಲದಲ್ಲಿ ರೈತರ ಹೆಸರಲ್ಲಿ ದಾಖಲಾಗ್ತಾ ಇದ್ದವು. ಹಾಗಾಗಿನೇ ಇದು ಭೂಮಿ ರಾಜನ ಹೆಸರಲ್ಲಿ ಇರೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಇದು ನಮಗೆ ಖಂಡಿತವಾಗಿ ತಪ್ಪಾಗುತ್ತೆ. ನೋಡಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾಕೆ ಅಂತ ಬಂದಾಗ ಎಕ್ಸಾಮ್ಸ್ ಕೇಳೋ ಚಾನ್ಸಸ್ ಇದೆ. ಪೂರ್ವ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಅಕ್ಕಿಯ ಪ್ರಧಾನ ಧಾನ್ಯವಾಗಿತ್ತು. ಮಹಾಜನಪದಗಳ ಕಾಲದಲ್ಲಿ ಅಕ್ಕಿ ಅನ್ನೋದು, ಭತ್ತ ಅನ್ನೋದು ಅತ್ಯಂತ ಒಂದು ಪ್ರಧಾನ ಧಾನ್ಯವಾಗಿತ್ತು ಅಂತ ಕರ್ಕೊಳ್ತೀವಿ. ಮತ್ತು ರೈತರು ಹತ್ತಿಯನ್ನು ಸಹ ಬೆಳೆಸ್ತಿದ್ರು, ಇದನ್ನು ಬಟ್ಟೆ ಉತ್ಪಾದನೆಗಾಗಿ ಇದನ್ನು ಬಳಸಲಾಗುತ್ತಿತ್ತು ಅಂದರೆ ಇದು ಸರಿಯಾಗುತ್ತೆ. ಹಾಗಾದರೆ ನಂಬರ್ 2 ಏನಿದೆ ಇದು ನಮಗೆ ಕಂಪ್ಲೀಟ್ಲಿ ರಾಂಗ್ ಆಗಿರ್ತಕ್ಕಂಥ ಒಂದು ಆಪ್ಷನ್ ಆಗುತ್ತೆ. ಇದು ನಂಬರ್ 2, ಕೇವಲ 2 ಮಾತ್ರ ಇಲ್ಲಿ ತಪ್ಪಾಗುತ್ತೆ. ಮುಂದೆ ಹೋಗೋಣ ನಾವು. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ತಾ ಹೋಗೋಣ ನಾವು. ದ ಸಿವಿಲ್ ಅಂಡ್ ಕ್ರಿಮಿನಲ್ ಲಾಸ್ ಡ್ಯೂರಿಂಗ್ ದ ಏಜ್ ಆಫ್ ಮಹಾಜನಪದಾಸ್ ವೇರ್ ಬೇಸ್ಡ್ ಆನ್ ದ ಅಂತ ಇದೆ. ಅಂದರೆ ಮಹಾಜನಪದ ಯುಗದಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನುಗಳನ್ನು ಕೆಳಗಿನ ಯಾವುದನ್ನು ಆಧರಿಸಿದೆ ಅಂತ ಇದೆ. ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನುಗಳು ಯಾವುದನ್ನು ಆಧರಿಸಿದೆ? ಆರ್ಥಿಕ ಸ್ಥಿತಿ, ವರ್ಣ ವಿಭಾಗ, ರಕ್ತ ಸಂಬಂಧ ಮತ್ತು ಸಂಬಂಧಗಳು ಅಂತ ಇದೆ, ಶೈಕ್ಷಣಿಕ ಸ್ಥಿತಿ ಅಂತ ಇದೆ. ಸಿವಿಲ್ ಮತ್ತು ಕ್ರಿಮಿನಲ್ ಅಂತ ಬಂದಾಗ ಪ್ರಮುಖವಾಗಿ ನಾವಿದು ವರ್ಣ ವಿಭಾಗ ಅಂತ ತಿಳ್ಕೊಬೇಕು. ಯಾವುದಾದ್ರು ವರ್ಣ ವಿಭಾಗ. ಹಾಗಾದರೆ ಕಿಂಗ್ಶಿಪ್ ಟೈಪ್ಸ್ ಅಂತ ವರ್ಣ ವಿಭಾಗ, ಸಾರಿ ಇದು ನಮಗೆ ಸೆಕೆಂಡ್ ಒಂದು ವರ್ಣ ಡಿವಿಷನ್ ಅಂತ ಇದೆ. ಹಾಗಾದ್ರೆ ಸೆಕೆಂಡ್ ಒಂದು ಸರಿ ಇದೆ. ಹಾಗಾದರೆ ಏನು ಸರ್ ಆಗಿದೆ ವರ್ಣ ವಿಭಾಗ? ನೋಡ್ರಿ ಇಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಅಂತ ಬಂದಾಗ ನಾವು ಪ್ರಮುಖವಾಗಿ 4 ವರ್ಣಗಳನ್ನು ನೋಡ್ಕೊಳ್ತೀವಿ. ಯಾವ ಸರ್ 4 ವರ್ಣಗಳು? ಒಂದು ಬ್ರಾಹ್ಮಣ, ಇನ್ನೊಂದು ಕ್ಷತ್ರಿಯ, ಮತ್ತೊಂದು ವೈಶ್ಯ, ಇನ್ನೊಂದು ಶೂದ್ರ ಎಂಬ ಒಂದು ವರ್ಣ ಇದೆ. ಹಾಗಾದರೆ ಈ ವರ್ಣಗಳಿಗೆ ಕಾನೂನಾತ್ಮಕವಾಗಿ ಒಂದು ಉದ್ಯೋಗವನ್ನು, ಇಟ್ ಮೀನ್ಸ್ ಸಿವಿಲ್ ಮತ್ತು ಕ್ರಿಮಿನಲ್ ಅಂತ ಏನು ಕರಿತೀವಿ, ಕಾನೂನಾತ್ಮಕವಾಗಿ ಒಂದು ಉದ್ಯೋಗಗಳನ್ನು ಕೊಡ್ತಾ ಇದ್ರು. ಒಂದು ಉದ್ಯೋಗ ಬಂದಾಗ ಇವ್ರದ್ದು ಬ್ರಾಹ್ಮಣರ ಕೆಲಸ ಅಂದರೆ ಯಜ್ಞ ಯಾಗಗಳನ್ನು ಮಾಡ್ತಕ್ಕಂಥ ಕೆಲಸ ಬ್ರಾಹ್ಮಣರಾಗುತ್ತೆ. ಇನ್ನು ಕ್ಷತ್ರಿಯರದು ಯುದ್ಧಗಳನ್ನು ಮಾಡುವಂಥ ಕೆಲಸ ಕ್ಷತ್ರಿಯರದಾಗುತ್ತೆ. ವೈಶ್ಯರದು ವ್ಯಾಪಾರ ಮಾಡುವಂಥ ಕೆಲಸ ವೈಶ್ಯರದಾಗುತ್ತೆ. ಶೂದ್ರರು ಮೇಲ್ವರ್ಗದವರ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಮತ್ತು ಇದಕ್ಕೆ ಯಾಕೆ ಸರ್ ಸಿವಿಲ್ ಮತ್ತು ಕ್ರಿಮಿನಲ್? ಹಾಗಾಗಿ ಇವು ಉದ್ಯೋಗಗಳು ಸಹಿತ ಹಂಗೆ ರೀತಿ ಕಂಡು ಬರ್ತವೆ. ಇಲ್ಲಿ ಮೇಲ್ವರ್ಗದವರನ್ನು ಶುದ್ಧ ವರ್ಗದವರು ಅಂತ ಕರ್ಕೊಳ್ತಾರೆ, ಮೇಲ್ವರ್ಗದವರನ್ನು ಶುದ್ಧ ವರ್ಗದವರು ಅಂತ ಕರ್ಕೊಳ್ತಾರೆ. ಮತ್ತು ಇವರನ್ನು ಶುದ್ಧರನ್ನು ಅಶುದ್ಧರು ಅಂತೇಳಿ ಕರಿತಾ ಹೋಗ್ತಾರೆ, ಅಶುದ್ಧರು ಅಂತ ಕರ್ತಾರೆ. ಹಾಗಾಗಿ ಇಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಥರ ಕೆಲಸ ಮಾಡ್ತಕ್ಕಂಥ ಒಂದು ಉದ್ಯೋಗ ಏನಿದೆ ಇಂಪಾರ್ಟೆಂಟ್ ಆಗಿ, ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನೋದೇನಿದೆ ನಮಗೆ ಈ ಒಂದು ವರ್ಣ ವ್ಯವಸ್ಥೆಯನ್ನು ತಿಳಿಸ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿ ನಮಗೆ ಕಂಡು ಬರುತ್ತೆ. ನೆಕ್ಸ್ಟು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಸ್ಟೇಟ್ ಆಫ್ ಸೊಸೈಟಿ ಡ್ಯೂರಿಂಗ್ ದ ಮಹಾಜನಪದಾಸ್ ಏಜ್ ಅಂತ ಇದೆ. ಹಾಗಾದರೆ ಮಹಾಜನಪದದ ಯುಗದಲ್ಲಿ ಸಮಾಜದ ಸ್ಥಿತಿಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ನೋಡ್ತಾ ಹೋಗೋಣ. ವೈದಿಕೇತರ ಬುಡಕಟ್ಟು ಜನರು ಕ್ರಮೇಣ ಬ್ರಾಹ್ಮಣ ಸಮಾಜದಲ್ಲಿ ಲೀನವಾಗಿದ್ದರು ಅಂತ ಆದೇಶ ಅಂತ ಇದೆ. ಓಕೆ. ಇನ್ನೊಂದು, ಶೂದ್ರರು ದ್ರಾವಿಡರು ಮತ್ತು ಕಾನೂನು ಹಕ್ಕುಗಳಿಂದ ವಂಚಿತರಾದರು ಮತ್ತು ಅತ್ಯಂತ ಕೆಳಮಟ್ಟದ ತಳ್ಳಲ್ಪಟ್ಟರು ಅಂತ ಇದೆ. ರೈತರನ್ನು ಶೂದ್ರರೆಂದು ವರ್ಗೀಕರಿಸಲಾಗಿದೆ ಅಂತ ಇದೆ.
ಇಲ್ಲಿ ವೈದಿಕೇತರ ಬುಡಕಟ್ಟು ಜನರು ಕ್ರಮೇಣ ಬ್ರಾಹ್ಮಣ ಸಮಾಜದಲ್ಲಿ ಲೀನವಾಗಿದ್ದಾರೆ. ಅಂದರೆ ಇಲ್ಲಿ ವೈದಿಕೇತರ ಬುಡಕಟ್ಟು ಅಂತ ಬಂದಾಗ ಈ ಆರ್ಯನ್ಸ್ ಭಾರತಕ್ಕೆ ಬರ್ತಾರೆ. ಆರ್ಯನ್ಸ್ ಭಾರತಕ್ಕೆ ಬಂದಮೇಲೆ ಭಾರತದಲ್ಲಿ ಕೆಲವೊಂದು ವೈದ್ಯರನ್ನು ಬಿಟ್ಟು ಬೇರೆ ಟ್ರೈಬ್ಸ್ ಇದ್ರು, ಅವರೆಲ್ಲ ಮುಂದೆ ಏನಾಗ್ತಾರೆ ಈ ಬ್ರಾಹ್ಮಣ ಸಮಾಜದಲ್ಲಿ ಲೀನ ಆಗ್ತಾರೆ. ಲೀನವಾಗಲು ಆದೇಶ ಆಗಿತ್ತು, ಖಂಡಿತವಾಗಿ ಹೌದ್ರಿ. ಅವರೆಲ್ಲ ಮುಂದೆ ಏನಾಗ್ತಾರೆ, ಟ್ರೈಬ್ಸ್ ಎಲ್ಲ ಮುಂದೆ ಬ್ರಾಹ್ಮಣ ಸಮಾಜದಲ್ಲಿ ಅವರು ಲೀನ ಆಗಿ ಹೋಗ್ತಾರೆ. ಇದು ಖಂಡಿತವಾಗಿ ನಮಗೆ ಸರಿ ಇದೆ. ಇನ್ನು ಶೂದ್ರರು ಧಾರ್ಮಿಕ ಕಾನೂನು ಹಕ್ಕುಗಳಿಗಿಂತ ವಂಚಿತರಾದವರು ಮತ್ತು ಅತ್ಯಂತ ಕೆಳಮಟ್ಟದ ತಳಲ್ಪಟ್ಟವರು ಸಮಾಜದಲ್ಲಿ ಸ್ಥಾನ. ಅಂದರೆ ಸಮಾಜದ ಸ್ಥಾನ ಹೆಂಗೆ ತಂದ್ರೆ ಶೂದ್ರರು ಬಂದಾಗ ಇವರು ಧಾರ್ಮಿಕ ಮತ್ತು ಕಾನೂನು ಹಕ್ಕುಗಳಿಗಿಂತ ವಂಚಿತರಾದವರು. ಖಂಡಿತವಾಗಿ ಧಾರ್ಮಿಕ ಹಕ್ಕುಗಳಿಗಿಂತ ಮತ್ತು ಕಾನೂನು ಹಕ್ಕುಗಳಿಗಿಂತ ಇವರೇನಾಗ್ತಾರೆ, ವಂಚಿತರಾಗ್ತಾರೆ. ಮತ್ತು ಅತ್ಯಂತ ಕೆಳಮಟ್ಟದ ತಳಲ್ಪಟ್ಟವರು, ಖಂಡಿತವಾಗಿ ಇವರು ಅತ್ಯಂತ ಕೆಳಮಟ್ಟಕ್ಕೆ ತಳಲ್ಪಡ್ತಾರೆ ಶೂದ್ರರು ಅಂತ ಇದೆ. ಸೊ ಇದು ಸರಿ ಇದೆ, ಇದು ಸಹಿತ ಸರಿ ಇದೆ. ಮತ್ತು ರೈತರನ್ನು ಶೂದ್ರರೆಂದು ವರ್ಗಿಸಲಾಯಿತು. ಹಾಗಾಗಿ ನೋಡ್ರಿ, ಖಂಡಿತವಾಗಿ ರೈತರನ್ನು ಶೂದ್ರರೆಂದು ವರ್ಗ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ನಮಗೆ ತಪ್ಪಾಗುತ್ತೆ. ಏನಪ್ಪಾಗುತ್ತೆ ನೋಡಿ, ಇಲ್ಲಿ ಯಾವುದಾಗುತ್ತೆ, ಮೇಲಿನ ಹೇಳಿರುವ ಹೇಳಿಕೆಗಳು ಯಾವುದು ಸರಿ ಅಂತ, ಯಾವುದು 1 ಮತ್ತು 2 ಮತ್ತು ಸರಿಯಾಗುತ್ತೆ. ಹಾಗಾಗಿ ಆನ್ಸರ್ ಬಂದು ನಮಗೆ ಇದು ಎ ಆಪ್ಷನ್ನು ನಮಗೆ ಇಲ್ಲಿ ಸರಿಯಾಗಿದೆ ಅಂತ. ಹಾಗಾದರೆ ಮುಂದಿನ ಮತ್ತೆ ನಾವು ಇದೇ ಮಹಾಜನಪದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟು ಜೈನಿಸಮ್ ಮತ್ತು ಬೌದ್ಧಿಸಮ್ಗೆ ಸಂಬಂಧಪಟ್ಟಂಗೆ ನೆಕ್ಸ್ಟು ಕ್ಲಾಸಲ್ಲಿ ಮತ್ತೆ ನಾವು ಪ್ರಶ್ನೆಗಳನ್ನು ತೊಗೊಂಬರೋಣ. ಮತ್ತು ಕ್ಲಾಸ್ ವೈಸ್ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಈ ಒಂದು ಸಂಬಂಧಿರ್ತಕ್ಕಂಥ ಒಂದು ಕ್ವಶನ್ ಏನಿದೆ NCERTಯಲ್ಲಿ ಯಾವ ಕ್ಲಾಸಲ್ಲಿದೆ ಮತ್ತು ಓಲ್ಡ್ NCERTನ ಅಥವಾ ನ್ಯೂ NCERTನ 6th 7th 8th 9th 10th ಅಥವಾ ಫಸ್ಟ್ PUCನ ಸೆಕೆಂಡ್ PUC ಯಾವ ಪುಸ್ತಕದಲ್ಲಿ ಮಾಹಿತಿ ಇದೆ ಅನ್ನೋದನ್ನು ಸದ್ಯ ನಾವು ನಿಮಗೆ ಅದನ್ನು ನೆಕ್ಸ್ಟ್ ಮೆನ್ಷನ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಥರ ಒಂದು ಕಾನ್ಸೆಪ್ಟ್ ನಿಮಗೆ ಸಿಗುತ್ತೆ. ಹಾಗಾಗಿ ನಾವು ಮತ್ತೆ ಇವ ಒಂದು NCERTಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಸಿಗೋಣ. ನೆಕ್ಸ್ಟ್ ಮತ್ತೆ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.